ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕದನ. ಈಗಾಗಲೇ ನಿನ್ನೆಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಒಂದಷ್ಟು ವರಿಷ್ಠರ ಜೊತೆ ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಯಾವ ವಿಚಾರಕ್ಕೆ ಹೋಗಿದ್ದಾರೆ, ಏನ್ ಚರ್ಚೆ ಆಗ್ಬೋದು, ಯಾರನ್ನಲ್ಲಿ ಭೇಟಿ ಆಗ್ಬೋದು ಅನ್ನುವಂತ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕುರ್ಚಿ ಕದನ. ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಡಿಕೆ ಫೈನಲ್ ಆಟನ ಇದು. ರಾಹುಲ್ ಗಾಂಧಿಯನ್ನ ಭೇಟಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರಂತೆ. ದೆಹಲಿಯ 10 ಜನಪಥ್ನಲ್ಲಿರುವಂತಹ ಸೋನಿಯಾ ಗಾಂಧಿ ನಿವಾಸ. ರಾಹುಲ್ ಭೇಟಿಯಾಗಿ ಡಿಸಿಎಂ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಅಷ್ಟೇ ದೆಹಲಿಗೆ ಹೊರಟಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ಏನ್ ಮಾತಾಡಿರಬಹುದು, ಈಗಾಗಲೇ ಶತ ಪ್ರಯತ್ನದಲ್ಲೇ ಇದ್ರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಎಲ್ಲಿಲ್ಲದ ಸರ್ಕಸ್ ಗಳನ್ನ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಫೈನಲಿ ಇದೀಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರಂತೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ. ಹಾಗಾದ್ರೆ ಬಹುಶಃ ಸೋನಿಯಾ ಗಾಂಧಿ ಅವರಿಗೂ ಕೂಡ ಆ ಟೈಮಲ್ಲಿ ಭೇಟಿಯಾಗಿರ್ತಾರೆ. ಬಹುಶಃ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಇಬ್ಬರ ಜೊತೆಯೂ ಕೂಡ ಚರ್ಚೆ ಮಾಡಿದ್ದಾರಂತೆ ಭೇಟಿಯಾಗಿ. ಈಗಾಗಲೇ ಹೋಗೋ ಮುನ್ನ ಹೇಳಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸ್ಸಾಂ ಚುನಾವಣೆಯ ಉಸ್ತುವಾರಿಯಾಗಿದ್ದಾರೆ, ಜವಾಬ್ದಾರಿ ಇದೆ, ಹಾಗಾಗಿ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ತಾವು ಭೇಟಿ ಆಗ್ತೀರಾ ಅಂತ ಹೇಳಿದಾಗ ಇಲ್ಲಿ ವರಿಷ್ಠರನ್ನ ಭೇಟಿ ಆಗಲೇಬೇಕು, ಅದರಲ್ಲೇನಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಜೊತೆ ಡಿಸಿಎಂ ಡಿಕೆಶಿ ಚರ್ಚೆ ಮಾಡಿದ್ದಾರೆ. ಕಳೆದ 20 ನಿಮಿಷಗಳಿಂದ ರಾಹುಲ್ ಡಿಕೆ ಚರ್ಚೆ ನಡೆದಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಡಿಸಿಎಂ ಡಿಕೆ ಚರ್ಚೆ ಮಾಡಿದ್ದಾರಂತೆ. ಇಲ್ಲಿ ಕೇವಲ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗಿದೆಯಾ ಅಥವಾ ಮತ್ತೊಂದು ಚರ್ಚೆ ಆಗಿದೆಯಾ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಫೈನಲಿ 20 ನಿಮಿಷ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ತಪ್ಪ. ಹಲವು ಬಾರಿ ರಾಹುಲ್ ಗಾಂಧಿ ಅವರು ಡಿಕೆಗೆ ಟೈಮ್ ಕೊಡ್ತಾ ಇರಲಿಲ್ಲ. ಹೋಗಿ ಹೋಗಿ ನಿರಾಸರಾಗಿ ವಾಪಸ್ ಬರ್ತಾ ಇದ್ರು. ಹೇಗೋ ಸುಮಾರು ಅರ್ಧ ಗಂಟೆ ಹತ್ತತ್ರ ಮಾತನಾಡಿದ್ದಾರಂತೆ. ಹಾಗಾಗಿ ಇದು ಫೈನಲ್ ಆಟನ, ಕ್ಲೈಮ್ಯಾಕ್ಸ್ ಹಂತದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆಯಲ್ಲಿ ಹುಟ್ಟುತ್ತಾ ಇದೆ. ರಾಹುಲ್ ಗಾಂಧಿ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಕಳೆದ 20 ನಿಮಿಷಗಳಿಂದ 20 ನಿಮಿಷ ಅಥವಾ ಬಹುಶಃ ಒಂದು ಅರ್ಧ ಗಂಟೆನೇ ಮಾತಾಡಿರಬಹುದು. ಇಲ್ಲಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರಾ ಅಥವಾ ಬೇರೆ ಏನಾದರೂ ಕುರ್ಚಿ ಕದನದ ಬಗ್ಗೆ ಚರ್ಚೆ ಮಾಡಿದ್ದಾರಾ ಅಥವಾ ಆ ಒಂದು ಟೈಮಲ್ಲಿ ಒಂದು ಒಪ್ಪಂದ ಆಗಿತ್ತು ಅಂತ ಹೇಳಿ ಡಿಕೆ ಹೇಳ್ತಾ ಇದ್ರು, ಆ ಒಂದು ವಿಚಾರವಾಗಿಯೂ ಕೂಡ ಏನಾದರೂ ಮಾತನಾಡಿದ್ರ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಲವು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಹತ್ರ ಒಂದು ಕೇಳ್ಕೊಂಡಿದ್ದಾರೆ, ಗಿವ್ ಮಿ ಒನ್ ಚಾನ್ಸ್ ಅಂತ ಕೇಳಿದ್ದಾರೆ. ಅದಾದ ನಂತರ ರಾಹುಲ್ ಗಾಂಧಿ ಅವರು ಹೇಳಿದ್ದು ಕಮ್ ಟು ಡೆಲ್ಲಿ ಅಂತ. ಹಾಗಾಗಿ ಇವಾಗ ಡಿಕೆ ಅವರು ಡೆಲ್ಲಿಗೆ ಹೋಗಿರುವಂಥದ್ದು, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಫೈನಲಿ. ಪ್ರತಿ ಬಾರಿ ಹೋಗಿ ಹೋಗಿ ವಾಪಸ್ ಬರ್ತಾ ಇದ್ರು, ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ರಾಹುಲ್ ಗಾಂಧಿ ಅವರು. ಫೈನಲಿ ಇದೀಗ ರಾಹುಲ್ ಗಾಂಧಿ, ಹಾಗಾಗಿ ಈಗ ಫೈನಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸುಮಾರು ಅರ್ಧ ಗಂಟೆ ಮಾತನಾಡಿದ್ದಾರಂತೆ. ಅರ್ಧ ಗಂಟೆಯಲ್ಲಿ ಏನು ಚರ್ಚೆ ಆಗಿರ್ಬೋದು, ರಾಜ್ಯದ ವಿದ್ಯಮಾನಗಳ ಕುರಿತು ಚರ್ಚೆ ಆಗಿರ್ಬೋದು ಅಥವಾ ಬೇರೆ ವಿಚಾರವೂ ಚರ್ಚೆ ಆಗಿರ್ಬೋದು ಅಥವಾ ಇನ್ನೇನು ಎಲೆಕ್ಷನ್ ಬರ್ತಾ ಇದೆಯಲ್ಲ ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಹುಶಃ ಚರ್ಚೆ ಆಗಿರಬಹುದು. ಇನ್ನು ಅರ್ಧ ಗಂಟೆ ಭೇಟಿಯಾಗಿದ್ದಾರಂತೆ. ಈ ಕುರಿತು ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಏನಾದರೂ ಕೇಳಿದ್ರೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗೋ ಮುನ್ನ ಅದನ್ನು ಡಿಕೆ ಹತ್ರನೇ ಕೇಳಿ ನನ್ನ ಹತ್ರ ಯಾಕೆ ಕೇಳ್ತೀರಾ ಅಂತ ಹೇಳಿ ಸಿಕ್ಕಾಪಟ್ಟೆ ರೇಗಾಡಿದ್ರು ಮಾಧ್ಯಮದವ್ರ ಮೇಲೆಯೂ ಕೂಡ. ಒಂದು ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಫ್ರಸ್ಟ್ರೇಷನ್ ಇತ್ತಾ ಅಥವಾ ಬೇರೆ ಏನಾದರೂ ಕೋಪ ಇತ್ತಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ನಮ್ಮ ಮಧ್ಯೆ ಅಂತ ಯಾವುದೂ ಗೊಂದಲ ಇಲ್ಲ, ಎಲ್ಲವೂ ಊಹಾಪೋಹಗಳು, ಎಲ್ಲವೂ ಚೆನ್ನಾಗಿದೆ, ಯಾವುದೇ ಕದ್ದು ಮುಚ್ಚಿ ನಾವೇನು ಮಾತಾಡ್ಕೊಂಡಿಲ್ಲ, ಆಲ್ ಓಕೆ ಆಲ್ ಗುಡ್ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಕೂಲಾಗಿ ಉತ್ತರ ಕೊಡ್ತಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನಲ್ಲಿ ಮಾತಾಡ್ತಾರೆ. ಇದೀಗ ಒಂದು ಕಡೆ ಶಾಸಕರು ಫಾರಿನ್ ಟ್ರಿಪ್ ಅಂತಂದ್ರೆ, ಮತ್ತೊಂದು ಕಡೆ ಇದೀಗ ಡಿಕೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವಂಥದ್ದು ಮತ್ತಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ವರಿಷ್ಠರನ್ನ ಬಹುಶಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗ್ತಾರೆ ಅನ್ನುವಂತಹ ಒಂದು ಅನುಮಾನ ಇತ್ತು. ಅಸ್ಸಾಂ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಯಾರು ಯಾರನ್ನ ಭೇಟಿ ಮಾಡಿದೆ ಅಂತ ನಾನು ಹೇಳೋದಿಲ್ಲ. ಸೋನಿಯಾ ರಾಹುಲ್ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ.
ನಾವು ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದೀವಿ ಅಷ್ಟೇ. ಯಾರ್ಯಾರನ್ನ ಭೇಟಿ ಮಾಡಿದ್ದೀವಿ ಅಂತ ನಾವ್ಯಾಕೆ ಹೇಳಲಿ? ಏನೇನು ಮಾತನಾಡಿದ್ದೀವಿ, ಏನೇನೋ ಮಾತಾಡಿದ್ದೀವಿ. ದೆಹಲಿಗೆ ಬಂದಿರೋ ವಿಚಾರವೇ ರಾಜಕೀಯ ಮಾಡ್ಲಿಕ್ಕೆ ಅಷ್ಟೇ. ಅಸ್ಸಾಂ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ರಾಜಕೀಯ ಮಾಡ್ಲಿಕ್ಕೆ ನಾವು ದೆಹಲಿಗೆ ಬಂದಿರೋವಂಥದ್ದು. ಯಾರ್ಯಾರನ್ನ ಭೇಟಿ ಮಾಡಿದ್ದೀವಿ, ಏನೆಲ್ಲ ಮಾತನಾಡಿದ್ದೀವಿ ಅಂತ ಯಾಕೆ ಹೇಳಬೇಕು? ಹೇಳೋದಿಲ್ಲ. ಸೋನಿಯಾ ರಾಹುಲ್ ಭೇಟಿ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಈ ತರ ರಿಯಾಕ್ಟ್ ಮಾಡಿದ್ದಾರೆ. ನಾವು ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀವಿ, ಏನೇನು ಮಾತನಾಡಬೇಕು ಅದನ್ನು ಮಾತಾಡಿದ್ದೀವಿ. ದೆಹಲಿಗೆ ಬಂದಿರೋದು ರಾಜಕೀಯ ಮಾಡಲಿಕ್ಕೆ, ಹಾಗಾಗಿ ನಾನು ಚರ್ಚಿಸಿದ್ದನ್ನ ನಾನು ಹೇಳಲ್ಲ ಅಂತ ಹೇಳಿದ್ದಾರೆ. ಯಾರ್ಯಾರನ್ನ ಭೇಟಿ ಮಾಡಿದ್ದೆ ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿ ಇದೀಗ ಡಿ ಕೆ ರಿಯಾಕ್ಟ್ ಮಾಡಿದ್ದಾರೆ. ನಾವು ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀವಿ, ದೆಹಲಿಗೆ ಬಂದಿರೋದೇ ರಾಜಕೀಯ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಆ ಒಂದು 20 ನಿಮಿಷದಲ್ಲಿ ಅಥವಾ ಒಂದು ಅರ್ಧ ಗಂಟೆಯಲ್ಲಿ ಏನಾಗಿರ್ಬೋದು ಅನ್ನುವಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ನೋಡ್ತಾ ಇದೀವಿ ಇನ್ನೇನು ಶತ ಪ್ರಯತ್ನದಲ್ಲೇ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಫೈನಲಿ ಇದೀಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಹಾಕಿದ್ದಾರಂತೆ. ಭೇಟಿಯಾಗಿ ಸುಮಾರು ಹತ್ರ ಅರ್ಧ ಗಂಟೆ ಮಾತನಾಡಿದ್ದಾರಂತೆ. ಅರ್ಧ ಗಂಟೆ ಏನ್ ಮಾತಾಡಿರ್ಬೋದು, ಅದರಲ್ಲೂ ಕೂಡ ಏನೇನ್ ಮಾತಾಡಬೇಕು ಅದನ್ನ ಮಾತಾಡಿದೀವಿ. ರಾಜಕೀಯ ದೆಹಲಿಗೆ ಬಂದಿರೋದೇ ರಾಜಕೀಯ ಮಾಡ್ಲಿಕ್ಕೆ, ಹಾಗಾಗಿ ಏನ್ ಮಾತಾಡಬೇಕು ಅದನ್ನ ಮಾತಾಡಿದೀವಿ, ಏನು ಬಹಿರಂಗವಾಗಿ ಹೇಳೋದಿಲ್ಲ ಅಂತ ಹೇಳಿ ಮತ್ತೊಂದು ಕ್ಯೂರಿಯಾಸಿಟಿಯನ್ನ ಇದೀಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಇದೇ ವಿಚಾರವನ್ನ ನೀವು ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಕೇಳಿದ್ರೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಾರೆ. ಅದ್ ಏನೇ ಇದ್ರೆ ಡಿ ಕೆ ಹತ್ರ ಕೇಳ್ಕೊಳಪ್ಪ, ನಂಗೆ ಯಾಕೆ ಕೇಳ್ತೀರಾ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಏನಾಗಿರ್ಬೋದು ಇವತ್ತು ದೆಹಲಿಯಲ್ಲಿ? ರೋಶಿನಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ರಾಜ್ಯದ ಚುನಾವಣಾ ಒಂದು ನೆಪದಲ್ಲಿ ಒಂದ್ ಕಡೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರ್ತಕ್ಕಂಥದ್ದು. ನಿನ್ನೆಯಿಂದಲೂ ಸಹಿತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಬಹಳಷ್ಟು ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ನಿನ್ನೆ ಸಂಜೆ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಮತ್ತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೂಡ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅದಾದ ಬಳಿಕ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನು ಕೂಡ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಇಬ್ಬರು ಬ್ರದರ್ಸ್ ಕೂಡ ಈಗ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನು ಕೂಡ ಭೇಟಿಯಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಕೂಡ ಒಂದಿಷ್ಟು ವಿಚಾರಗಳನ್ನು ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಆದ್ರೆ ಅವರು ಮೇಲ್ನೋಟಕ್ಕೆ ಹೇಳುವಂತ ಮಾತು ರೋಶಿನಿ, ಅಸ್ಸಾಂ ರಾಜ್ಯದ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾವು ಚರ್ಚೆ ನಡೆಸಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ದೆಹಲಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ರಾಜ್ಯದಲ್ಲಿ ಒಂದ್ ಕಡೆ ಪಕ್ಷದಲ್ಲೇ ಇರ್ತಕ್ಕಂತ ಒಂದು ಬಣಕ್ಕೆ ಒಂದು ಟಾಂಗ್ ಕೊಡುವಂತ ರೀತಿಯಲ್ಲಿ ಕೂಡ ಡಿ ಕೆ ಸುರೇಶ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ವಿಳಂಬವಾದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯವರು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನುವಂತ ನಂಬಿಕೆ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಈ ಮುಖಾಂತರ ಈ ಒಂದು ಹೇಳಿಕೆಯು ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದಿಷ್ಟು ಗರಂ ಆಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಇದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಕ್ಕಿಂತ ಮುಂಚಿತವಾಗ್ಲೂ ಕೂಡ ಅವರು ಕೂಡ ಹೇಳಿದ್ರು, ಎಲ್ಲವೂ ಕೂಡ ನನ್ನ ಮತ್ತೆ ಸಿದ್ದರಾಮಯ್ಯವ್ರ ನಡುವೆ ಆಗಿರ್ತಕ್ಕಂಥ ಮಾತುಕತೆ, ಅದನ್ನ ಯಾವ ಬೇರೆ ನಾಯಕರು ಕೂಡ ಹೇಳಿಕೆಯನ್ನು ಕೊಡುವ ಅಗತ್ಯತೆ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಈ ಒಂದು ಹೇಳಿಕೆ ಬೆನ್ನಲ್ಲೇ ದೆಹಲಿಯಲ್ಲಿ ಈಗ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಕೂಡ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ರೋಶಿನಿ, ಒಂದ್ ಕಡೆ ಶತಾಯಗತಾಯ ಪ್ರಯತ್ನ ಮಾಡಿ ಸಿಎಂ ಸ್ಥಾನವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಣ್ಣನ ಒಂದು ಬೆನ್ನಿಗೆ ನಿಂತಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಸಹಿತ ಅವರು ಕೂಡ ಹೇಗಾದ್ರೂ ಮಾಡಿ ಸಿಎಂ ಸ್ಥಾನವನ್ನು ಕೊಡಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಇಬ್ಬರು ಸಹೋದರರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಏನು ಸಿಎಂ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ನೆನಪಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಸರ್ಕಾರ ಬರಲಿಕ್ಕೆ ಯಾವ ರೀತಿ ಕಾರಣ ಆದ್ರೂ ಡಿ ಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಮಾಡಿದ್ರು, ಉಪಚುನಾವಣೆಗಳಲ್ಲಿ ಯಾವ ರೀತಿ ತಂತ್ರಗಾರಿಕೆ ಹೂಡಿದ್ರು, ಲೋಕಸಭಾ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಪ್ರಯತ್ನವನ್ನು ಪಟ್ಟರು, ಇವೆಲ್ಲಾ ವಿಚಾರಗಳನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು. ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಏನೆಲ್ಲ ಗೊಂದಲ ಸೃಷ್ಟಿ ಆಗ್ತಾ ಇದೆ, ಬರುವಂತ ಚುನಾವಣೆಗಳಲ್ಲಿ ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಈಗಾಗಲೇ ಸ್ಥಳೀಯ ಮಟ್ಟದ ಚುನಾವಣೆಗಳು ಬರ್ತವೆ, ಆ ಒಂದು ಚುನಾವಣೆಗೆ ಗೊಂದಲ ಆಗೇ ಇದ್ರೆ ಯಾವ ರೀತಿಯಾಗಿ ಪಕ್ಷದ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂತ ಸುದೀರ್ಘವಾಗಿರ್ತಕ್ಕಂಥ ವಿವರವನ್ನ ಹೈಕಮಾಂಡ್ ನಾಯಕರ ಬಳಿ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಯಾಕಂತಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕ್ಲಾರಿಟಿಯನ್ನು ಕೂಡ ಕೊಡ್ತಾ ಇದ್ದಾರೆ.
ಒಂದ್ ಕಡೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ, ಇಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಟೀಮ್ ಅಂದ್ರೆ ಒಂದು ಬಣ ಒಂದ್ ಕಡೆ ಅವ್ರನ್ನ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು.